Hello students, welcome to Physics Pep Talk. ಈ ವಿಡಿಯೋದಲ್ಲಿ ನಾವು what is KVL ಅಂತ ನೋಡೋಣ. KVL is based on the principle of conservation of energy. Previous ವಿಡಿಯೋದಲ್ಲಿ ಏನು KCL ಬಗ್ಗೆ ನೋಡಿದ್ವಿ. KCL was based on principle of conservation of charge ಮೇಲೆ ಡಿಪೆಂಡ್ ಆಗಿತ್ತು. ಇಲ್ಲಿ ಮತ್ತೆ ಒಂದು ಪ್ರಾಬ್ಲಮ್ ಸಹಿತ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಅಲ್ಲಿ ಯೂಸಿಂಗ್ ಓನ್ಲಿ KCL I have proved the problem which was quite complicated. Once you know what is KVL, we can solve the complex circuit in a much easier way. ಹೆಂಗೆ ಅಂತ ಈ ವಿಡಿಯೋದಲ್ಲಿ ಫುಲ್ಲು ನೋಡ್ತೀರಾ ನೀವು. ಈ ವಿಡಿಯೋದಲ್ಲಿ ನಾನು ಏನು ನೋಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಲ್ಲ ಇದೇ ನೋಟ್ಸ್ದು PDF ನಿಮಗೆ ಕೊಡ್ತೀನಿ, ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಾದ್ಮೇಲೆ. ಯಾಕೆಂದರೆ ನಾನು ಏನೇನು ಸೈನ್ ಕನ್ವೆಕ್ಷನ್ನು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಲ್ಲ ಅದನ್ನು ಡೈರೆಕ್ಟಾಗಿ ಓದಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ವಿಡಿಯೋ ಫುಲ್ ಎಂಡ್ ತನಕ ನೋಡಿ ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ, ವಿಚ್ ವಿಲ್ ಬಿ ಈಸಿಯರ್ ಫಾರ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್. ಸೊ ಕಿರ್ಚಾಫ್ ವೋಲ್ಟೇಜ್ ಲಾದು ಸ್ಟೇಟ್ಮೆಂಟ್ ಹೇಳೋಣ ಫಸ್ಟು. ಇಟ್ ಸ್ಟೇಟ್ಸ್ ದಟ್ ಇನ್ ಅ ಕ್ಲೋಸ್ಡ್ ಮೆಶ್ ಆರ್ ಲೂಪ್ ಆಫ್ ಆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ the algebraic sum of changes of potential is 0. ಅಂದರೆ ಒಂದು ಲೂಪಲ್ಲಿ when I add the potential drop across each components within a loop, that sum will be 0 ಅಂತ ಹೇಳಿದ್ದಾರೆ. ಪ್ರೀವಿಯಸ್ ವಿಡಿಯೋದಲ್ಲೇ ನಾವು ವಾಟ್ ಈಸ್ ಅ ಲೂಪ್, ವಾಟ್ ಈಸ್ ಅ ಮೆಶ್, ವಾಟ್ ಈಸ್ ಅ ಜಂಕ್ಷನ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆದರೂ ಒಂದ್ಸತಿ ಹೇಳಿಬಿಡ್ತೀನಿ ನೋಡಿ. ಇದು ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟು, ಇದರಲ್ಲಿ ಎರಡು ಲೂಪ್ ಇದೆ. ಸೊ ದಿಸ್ ಇಸ್ ಲೂಪ್ 1 ಆ್ಯಂಡ್ ದಿಸ್ ಇಸ್ ಲೂಪ್ 2. ಇವ್ರು ಏನಪ್ಪ ಹೇಳ್ತಾರೆ ಅಂದರೆ ಲೂಪ್ 1ಅಲ್ಲಿ ನೋಡಿ ಏನಿದೆ, ಎರಡು ರೆಸಿಸ್ಟರ್ ಇದೆ, ಎರಡು EMF ಇದೆ ಲೂಪ್ 1ಅಲ್ಲಿ ಅಲ್ವಾ. ಇವ್ರು ಏನಪ್ಪ ಹೇಳ್ತಾರೆ ಅಂದರೆ ದ ವೋಲ್ಟೇಜ್ ಡ್ರಾಪ್, ಸೊ ಇದು 1 ohm ರೆಸಿಸ್ಟರ್ ಅಕ್ರಾಸ್ ವೋಲ್ಟೇಜ್ ಡ್ರಾಪ್ ಏನಿದೆ, ಆ್ಯಂಡ್ ದಿಸ್ ಇಸ್ ದ EMF ಆ್ಯಂಡ್ ದಿಸ್ ಇಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ 2 ohm ರೆಸಿಸ್ಟರ್ ಆ್ಯಂಡ್ ದಿಸ್ ಇಸ್ ದ EMF 30 volts. ಇವಾಗ ಇದು ಒಂದು ಲೂಪ್ ಅಲ್ವಾ, ಲೂಪಲ್ಲಿ ಇಷ್ಟೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. According to KVL, when I add the voltage drop across each of these components and when I add the algebraic sum, that sum should be equal to 0. In this case, voltage across 1 ohm resistor plus the EMF E plus the voltage drop across the 2 ohm resistor plus the EMF 30 volts ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ that will be equal to 0 ಅಂತ KVL ಹೇಳ್ತಾರೆ. ಸೊ ಅದೇ ಇದು ಸಮೇಷನ್ ಆಫ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು 0 ಆಯಿತಾ. ಇವಾಗ ಸೈನ್ ಕನ್ವೆನ್ಷನ್. ಸೊ ನಿಮಗೆ ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಕೊಟ್ಟಾದಮೇಲೆ ನೀವು ಅದಕ್ಕೆ ಸೈನ್ ಕನ್ವೆನ್ಷನ್ ಅಂತ ಮಾಡಲೇಬೇಕು. ಸೈನ್ ಕನ್ವೆನ್ಷನ್ ನಿಮಗೆ ಗೊತ್ತಾಗದೇ ಇದ್ದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸಾಲ್ವ್ ದ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಆಯಿತಾ. ಸೈನ್ ಕನ್ವೆನ್ಷನ್ ಹೇಗೆ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ಇದೇ ಸರ್ಕ್ಯೂಟು. ಫಸ್ಟ್ ನಾವು ಏನು ಇದೇ ಥರ ಸರ್ಕ್ಯೂಟ್ ನಿಮಗೆ ಫೈನಲ್ ಎಕ್ಸಾಮಲ್ಲೂ ಕೊಡೋದು. ಇದರಲ್ಲಿ ಏನೂ ಕರೆಂಟ್ ಆಗಲಿ ಏನೂ ಕೊಟ್ಟಿರಲ್ಲ. ಫಸ್ಟ್ ವಿ ಹ್ಯಾವ್ ಟು ಡ್ರಾ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫಾರ್ ಆಲ್ ದ ಬ್ಯಾಟ್ರಿ ಸೋರ್ಸ್. ಸೊ EMF ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್ ಬರದೆ. ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಫಸ್ಟು ಎರಡು ಲೂಪ್ ಇದೆ ಇದರಲ್ಲಿ, ದಿಸ್ ಇಸ್ ಲೂಪ್ 1, ದಿಸ್ ಇಸ್ ಲೂಪ್ 2 ಅಂತ ಫಸ್ಟು ಡಿಟರ್ಮೈನ್ ಮಾಡ್ಕೊಳ್ತೀನಿ. ನೆಕ್ಸ್ಟು we have to apply KCL, for which we have to know the direction of current. I will assume that from this battery of 10 volts a current I1 will be flowing into the junction C ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ಸೊ ಇದು ನೆಗೆಟಿವ್ ಟರ್ಮಿನಲ್ ಆಗಿರೋದ್ರಿಂದ ದ ಕರೆಂಟ್ ಶುಡ್ ಗೋ ಟುವರ್ಡ್ಸ್ ದ ನೆಗೆಟಿವ್ ಟರ್ಮಿನಲ್, ಪಾಸಿಟಿವಿಂದ ಬಂದು ನೆಗೆಟಿವ್ಗೆ ಹೋಗಬೇಕು. ಸೊ ಐ ವಿಲ್ ಕಾಲ್ ದಟ್ ಕರೆಂಟ್ ಆಸ್ I2 ಆಯಿತಾ. ಇನ್ನೊಂದು ಕರೆಂಟು ಐ ವಿಲ್ ಕಾಲ್ ದಿಸ್ ಆಸ್ I3, ಯಾಕೆಂದರೆ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇರೋದ್ರಿಂದ ಐ ವಿಲ್ assume that a current I3 is flowing into the junction C. Now I have to apply KCL for this junction. Applying KCL for junction C gives me the sum of the current that is incoming, that is I1 plus I3 should be equal to I2 ಆಯಿತಾ. ಇದು KCL ಅಪ್ಲೈ ಮಾಡಿದಾಗ ನನಗೆ ಸಿಗೋದು. ಫಸ್ಟು ನಿಮಗೆ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಯಾವುದೇ ಕೊಟ್ಟರು ಯು ಹ್ಯಾವ್ ಟು assume the direction of current through each loop ಆಯಿತಾ. Next what we have to assume is the direction of measurement of the loop. ಸೊ ಎರಡಕ್ಕೂ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ಇದಾದಮೇಲೆ ಸೈನ್ ಕನ್ವೆನ್ಷನ್ ಏನು ಅಂತ ನಾವು ಯಾವಾಗಲೂ ಡಿಟರ್ಮೈನ್ ಮಾಡ್ಕೊಳ್ತೀವಿ. ನೋಡಿ ನಾವು ಲೂಪ್ ಡೈರೆಕ್ಷನ್ನು ಎರಡು ಲೂಪ್ಗೂ ಕ್ಲಾಕ್ ವೈಸ್ ಅಂತ ತೊಗೊಂಡಿದ್ದೀನಿ. ಸೊ ಇವಾಗ ನೋಡಿ ಇಲ್ಲಿ ಪಾಯಿಂಟ್ A ಮತ್ತು ಪಾಯಿಂಟ್ B ಇದೆ, ಒಂದು ರೆಸಿಸ್ಟರ್ ಇದೆ. ಐ ಹ್ಯಾವ್ ಅಸ್ಯೂಮ್ಡ್ ದ ಡೈರೆಕ್ಷನ್ ಆಫ್ ಕರೆಂಟ್ I ಹಿಯರ್. ಇಫ್ ದ ಡೈರೆಕ್ಷನ್ ಆಫ್ ದ ಲೂಪ್ ಇಸ್ ಕ್ಲಾಕ್ ವೈಸ್ ಫಾರ್ ದಿಸ್, ಸೊ ಡೈರೆಕ್ಷನ್ ಆಫ್ ಲೂಪು ಇದೇ ಡೈರೆಕ್ಷನಲ್ಲಿದೆ ನೋಡಿ,
ಈ ಡೈರೆಕ್ಷನಲ್ಲಿದೆ ಆ್ಯಂಡ್ ಡೈರೆಕ್ಷನ್ ಆಫ್ ಕರೆಂಟು ಇದೇ ಡೈರೆಕ್ಷನಲ್ಲಿದ್ದಾಗ ಸಚ್ ಪೊಟೆನ್ಷಿಯಲ್ಸ್ ಶುಡ್ ಬಿ ಕನ್ಸಿಡರ್ಡ್ ಆ್ಯಸ್ ನೆಗೆಟಿವ್. ಆಯಿತಾ? ಸೊ ಪೊಟೆನ್ಷಿಯಲ್ ಅಂದರೆ ಹೆಂಗೆ? ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ I into R. V is equal to IR. Ohm's law. Right? Similarly, point A and B ಇದೆ, direction of current ಇದೆ. If I assume the direction of the loop in this manner, ಇವಾಗ this loop direction is opposite to that of the direction of the current flow. In that case, the potentials should be considered to be positive. ಆಯಿತಾ? Similarly, EMF ಗೆ ನೋಡಿ, ಇಲ್ಲಿ ಪಾಯಿಂಟ್ A ಇದೆ, ಇದು ಪಾಯಿಂಟ್ B ಇದೆ. If the direction of measurement is clockwise, loop clockwise ಅಲ್ಲಿ ತಗೊಂಡ್ರೆ ಪಾಸಿಟಿವ್ ಇಂದ ನೆಗೆಟಿವ್ ಡೈರೆಕ್ಷನ್ಗೆ ಆಗುತ್ತೆ. ಕ್ಲಾಕ್ವೈಸ್ ಡೈರೆಕ್ಷನ್ ಅಂದರೆ ಈ ಡೈರೆಕ್ಷನ್ ಅಂದರೆ ಪಾಸಿಟಿವ್ ಟು ನೆಗೆಟಿವ್, ದ EMF ಶುಡ್ ಬಿ ಕನ್ಸಿಡರ್ಡ್ ಟು ಬಿ ನೆಗೆಟಿವ್. ಸಿಮಿಲರ್ಲಿ ಪಾಯಿಂಟ್ A ಪಾಯಿಂಟ್ B ಇದೆ ಆ್ಯಂಡ್ ಡೈರೆಕ್ಷನ್ ಆಫ್ ಮೆಷರ್ಮೆಂಟ್ ಇಸ್ ಆ್ಯಂಟಿ ಕ್ಲಾಕ್ವೈಸ್ ಆದರೆ ನೆಗೆಟಿವ್ ಇಂದ ಪಾಸಿಟಿವ್ ಡೈರೆಕ್ಷನಲ್ಲಿ ನಾನು ಲೂಪ್ನ ಹಾಕ್ಕೊಂಡಿದ್ದೀನಿ. ಸೊ ಇನ್ ದಟ್ ಕೇಸ್ ದ EMF ಶುಡ್ ಬಿ ಕನ್ಸಿಡರ್ಡ್ ಆಸ್ ಪಾಸಿಟಿವ್. ಆಯಿತಾ? ಇದು ಸುಮ್ಮನೆ ನಿಮಗೆ ಸೈನ್ ಕನ್ವೆನ್ಷನ್ ನೆನ್ಪಿಟ್ಕೊಳ್ಳೋದಕ್ಕೆ. ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಂದರೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲೇಬೇಕು, ವಿಚ್ ವಿ ವಿಲ್ ಡೂ ರೈಟ್ ನಾವು. ಸೊ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಪ್ರಾಬ್ಲಮ್ ಇಷ್ಟೇ ಕೊಟ್ಟಿರ್ತಾರೆ, ಇದೇ ಥರದ್ದೊಂದು ಸರ್ಕ್ಯೂಟ್ ಕೊಟ್ಟಿರ್ತಾರೆ, ಮತ್ತು ಏನೂ ಕೊಟ್ಟಿರಲ್ಲ. ಆಯಿತಾ? ಫಸ್ಟ್ ಏನು ಮಾಡ್ಕೊಳ್ಬೇಕು? ಫಸ್ಟ್ ವಿ ಹ್ಯಾವ್ ಟು ರೈಟ್ ಡೌನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಇಲ್ಲಿ ಸ್ಟೆಪ್ ವೈಸ್ ಬರ್ದಿದ್ದೀನಿ, ಅನ್ನೋನ್ ಕರೆಂಟ್ಸ್ನ ಮತ್ತು ಡೈರೆಕ್ಷನ್ ಆಫ್ ದ ಲೂಪ್ನ ಬರ್ಕೊಳ್ಬೇಕಂತ. ಅದನ್ನು ನಾವೀಗ ಪ್ರಾಕ್ಟಿಕಲಿ ಮಾಡಿ ನೋಡೋಣ. ಇದೇ ಸರ್ಕ್ಯೂಟ್ ಇಷ್ಟೇ ಕೊಟ್ಟಿರೋದವ್ರು. ಫಸ್ಟ್ ಐ ವಿಲ್ ಅಸ್ಯೂಮ್ ರೈಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫಾರ್ ಈಚ್ ಆಫ್ ದ ಬ್ಯಾಟ್ರಿ. ಏನಕ್ಕೆ ಅಂದರೆ ಪ್ರಾಬ್ಲಮ್ ತಪ್ಪಾಗಬಾರ್ದು ಅಂತ ಅಷ್ಟೇ ಇದನ್ನೆಲ್ಲ ಮಾಡ್ತಾ ಇರೋದು. ಸೊ ಐ ವಿಲ್ ಅಸ್ಯೂಮ್ ದಟ್ ದ ಕರೆಂಟ್ ಬಿಕಾಸ್ ಆಫ್ ದಿಸ್ ಬ್ಯಾಟ್ರಿ ಆಫ್ 10 volts ಇಸ್ I1 ವಿಚ್ ಇಸ್ ಫ್ಲೋಯಿಂಗ್ ಇನ್ ಟು ದ ಜಂಕ್ಷನ್ C. ಸಿಮಿಲರ್ಲಿ ನೆಗೆಟಿವ್ ಆಗಿರೋದ್ರಿಂದ ಕರೆಂಟ್ ಈ ಕಡೆಯಿಂದ ಬರೋದು ಸಾಧ್ಯ ಇಲ್ಲ. ಸೊ ಇಟ್ ಶುಡ್ ಬಿ ಗೋಯಿಂಗ್ ಲೈಕ್ ದಿಸ್. ಐ ವಿಲ್ ಕಾಲ್ ದಟ್ ಕರೆಂಟ್ ಆಸ್ I2. ಓಕೆ, ಇದು ಪಾಸಿಟಿವ್ ಆಗಿರೋದ್ರಿಂದ ಐ ವಿಲ್ ಅಸ್ಯೂಮ್ ದಟ್ ಅ ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್ I3. ನೀವು ಕರೆಂಟ್ ಡೈರೆಕ್ಷನ್ ಏನಾದರೂ ತೊಗೊಳ್ಬೋದು. ನಾನು ಇವಾಗ ಬರ್ದಿರೋದನ್ನೆಲ್ಲ ಉಲ್ಟಾ ಬರೆದ್ರೂ ಏನು ತಪ್ಪಲ್ಲ. ಆದರೆ ನಿಮಗೆ ಸಾಲ್ವ್ ಮಾಡಿದಾಗ ದ ವ್ಯಾಲ್ಯೂ ಆಫ್ ದಟ್ ಕರೆಂಟ್ ವಿಲ್ ಗಿವ್ ವಿತ್ ಅ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ ಎಲ್ಲಿ ಡಿಟರ್ಮೈನ್ ಮಾಡಿದಾಗ ಕರೆಂಟ್ ಎಲ್ಲರೂ ನೆಗೆಟಿವ್ ಬಂದರೆ ದಟ್ ಈಸ್ ದ ಡೈರೆಕ್ಷನ್ ಇನ್ ವಿಚ್ ಯು ಹ್ಯಾವ್ ಅಸ್ಯೂಮ್ಡ್ ಇಸ್ ರಾಂಗ್ ಅಂತ ಅಷ್ಟೇ. ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇರುತ್ತೆ. ನೆಗೆಟಿವ್ ಬರೆದ್ರೂ ಏನು ತಪ್ಪಲ್ಲ. ನೀವು ಅದನ್ನು ಆನ್ಸರ್ ಬರಿತಾ the direction in which we have assumed was wrong, so the current I1 flows in the opposite direction to that of the assumed direction ಅಂತ ಬರೆದ್ರೆ ಆಗೋಯ್ತು. ಸೊ ಇವಾಗ ಅಸಂಪ್ಷನ್ ಆಗೋಯ್ತು I1 I2 I3. I will apply KCL for the junction C. KCL ಏನು ಹೇಳುತ್ತೆ? ಸಮ್ ಆಫ್ ಇನ್ಕಮಿಂಗ್ ಕರೆಂಟ್ ಶುಡ್ ಬಿ ಈಕ್ವಲ್ ಟು ದ ಸಮ್ ಆಫ್ ಔಟ್ಗೋಯಿಂಗ್ ಕರೆಂಟ್. ಇಲ್ಲಿ ಇನ್ಕಮಿಂಗ್ ಕರೆಂಟ್ ಯಾವುದು? I1 plus I3 is the incoming current, should be equal to the outgoing current, that is I2. ಆಯಿತಾ? From this I will write what is I3. I3 is equal to I2 minus I1 ಅಂತ ಬರ್ಕೊಳ್ತೀನಿ. ಆಯಿತಾ? ಸೊ ದಿಸ್ ಇಸ್ ಇಂಪಾರ್ಟೆಂಟ್. ದಿಸ್ ಇಸ್ ಈಕ್ವೇಷನ್ 1 ಅಂತ ನಾನು ಅಸ್ಯೂಮ್ ಮಾಡ್ಕೊತೀನಿ. ನೆಕ್ಸ್ಟ್ ಏನು ಮಾಡಬೇಕಾದ್ರೆ ವಿ ಹ್ಯಾವ್ ಟು ಅಸೈನ್ ದ ಡೈರೆಕ್ಷನ್ ಆಫ್ ದ ಲೂಪ್. ಸೊ ಇದರ ಲೂಪ್ ಯಾವ್ದ್ಯಾವುದು ಅಂತ ನಿಮ್ಗೆ ಗೊತ್ತು. ನಾನು ಎರಡನ್ನೂ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅಸ್ಯೂಮ್ ಮಾಡ್ಕೋತೀನಿ. Now I will apply KVL, Kirchhoff's voltage law, for loop 1. Loop 1. ಇದರಲ್ಲಿ loop 1 ಯಾವುದು? ಈ loop. That is BCDAB. ಆಯಿತಾ? ಇಲ್ಲಿ I1 ಈ ಕಡೆಯಿಂದ ಫ್ಲೋ ಆದರೆ this is the current direction for loop 1. This is I1. ಅಲ್ವಾ? ಈ ಲೂಪಲ್ಲಿ I1 ಕರೆಂಟ್ ಫ್ಲೋ ಆಗ್ತಾ ಇರೋದು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. Direction of current is in this direction and direction of measurement is also in the same direction. So the voltage drop is negative. ಇದು voltage drop across 1 ohm resistor ಏನಿದೆ? V is equal to IR. ಇಲ್ಲಿ I ಏನು? I1. What is the value of resistance? That is 1 ohm. Similarly, EMF ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದ್ದೀವಿ. ಸೊ ಇನ್ ದಿಸ್ ಡೈರೆಕ್ಷನ್, ಸೊ ಇಟ್ ಇಸ್ ಪಾಸಿಟಿವ್ 10 volts. Similarly, ಇವಾಗ ಡೈರೆಕ್ಷನ್ ಆಫ್ ಮೆಷರ್ಮೆಂಟ್ ಇದು and direction of flow of I3 is in opposite direction, so the potential should be considered positive. V is equal to IR. Here I is I3, R is 2 ohms. Alva? And positive in the negative EMF, so that should be considered as negative. This should be equal to 0. This is according to KVL. ಇವಾಗ rearrange ಮಾಡಿ ಬರ್ಕೋತೀನಿ. minus I1 plus 10. I3 ನ ಏನಂತ ಬರ್ಕೋತೀನಿ ಅಂದರೆ I2 minus I1 ಅಂತ ಬರ್ಕೊಳ್ತೀನಿ. I3 from equation 1. So into 2 minus 30 is equal to 0.
ಸೊ ಮೈನಸ್ I1 ಪ್ಲಸ್ 10 ಪ್ಲಸ್ 2I2 ಮೈನಸ್ 2I1 ಮೈನಸ್ 30 ಇಸ್ ಈಕ್ವಲ್ ಟು 0. ಸೊ ಇವಾಗ ಮೈನಸ್ 2I1 ಮೈನಸ್ I1 ಬಿಕಮ್ಸ್ ಮೈನಸ್ 3I1 ಪ್ಲಸ್ 2I2 ಪ್ಲಸ್ 10 ಮೈನಸ್ 30 ಇಸ್ ಮೈನಸ್ 20 ಇಸ್ ಈಕ್ವಲ್ ಟು 0. ಇದು ಒಂದು ಇಂಪಾರ್ಟೆಂಟ್ ಈಕ್ವೇಷನ್ ಆಯ್ತು ಇವಾಗ. ಸೊ ಐ ವಿಲ್ ಅಸ್ಯೂಮ್ ದಿಸ್ ಟು ಬಿ ಈಕ್ವೇಷನ್ ನಂಬರ್ 2. ಸಿಮಿಲರ್ಲಿ ನೌ ಐ ವಿಲ್ ಅಪ್ಲೈ KVL for loop 2. loop 2 ಯಾವುದು ಇಲ್ಲಿ CFEDC ಆಯ್ತಾ. ಸೊ ಈ ಡೈರೆಕ್ಷನಲ್ಲಿ ಲೂಪ್ನ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಡೈರೆಕ್ಷನ್ ಆಫ್ ಮೆಜರ್ಮೆಂಟ್ ಇಸ್ ಕ್ಲಾಕ್ ವೈಸ್. ಸೊ ಮೈನಸ್ 32 ಪ್ಲಸ್ ಮೈನಸ್ 2 ಪ್ಲಸ್, ಸೊ ದಿಸ್ ಇಸ್ ಪಾಸಿಟಿವ್ ಪ್ಲಸ್ 30. ಡೈರೆಕ್ಷನ್ ಆಫ್ ಕರೆಂಟು ಡೈರೆಕ್ಷನ್ ಆಫ್ ದ ಲೂಪ್ ಎರಡು ಸೇಮ್ ಇರೋದ್ರಿಂದ ನೆಗೆಟಿವ್. ವೋಲ್ಟೇಜ್ ಡ್ರಾಪ್ ಅಕ್ರಾಸ್ 2 ohm ರೆಸಿಸ್ಟರ್ ಎಸ್ VI I into R, that is I3 into what is the value of R, it is 2. And E direction, this direction EMF negative in the positive, so that should be considered plus 50. And in this direction ivaga current I2 ee kade flow aagta irutte. So direction of current idu same irodrinda this should be considered as negative I2 into R. So I2 into the value of R is 2, this is equal to 0 ಅಲ್ವಾ. 30 ಮೈನಸ್ I3 ನ ಏನಂತ ಬರ್ಕೋತೀನಿ, I2 ಮೈನಸ್ I1 ಅಂತ ಬರ್ಕೋತೀನಿ. I2 ಮೈನಸ್ I1 ಇಂಟು 2 ಪ್ಲಸ್ 50 ಮೈನಸ್ 2I2, ದಿಸ್ ಇಸ್ ಈಕ್ವಲ್ ಟು 0. ಸೊ 30 ಮೈನಸ್ 2I2 minus into minus becomes plus 2I1 plus 50 minus 2I2 is equal to 0, right? So minus 2I2 becomes minus 4I2. So 2I1 minus 4I2 plus 50 plus 30 becomes plus 80 is equal to 0, and I will call this as equation 3. This is equation number 3. If I solve equation 2 and 3, I will get one of the unknown. ಆಯ್ತಾ. Solving 2 and 3. Solving 2 and 3. ಹೆಂಗೆ ಸಾಲ್ವ್ ಮಾಡ್ತೀನಿ ಅಂದರೆ, ಐ ವಿಲ್ ಅಸ್ಯೂಮ್ ಇಲ್ಲಿ ನೋಡಿ, ಇಲ್ಲಿ 2 ಇದೆ, ಇಲ್ಲಿ ಮೈನಸ್ 3 ಇದೆ. ಸೊ ಐ ವಿಲ್ ಮಲ್ಟಿಪ್ಲೈ ಇಕ್ವೇಷನ್ 2 by 2 and equation 3 I will multiply it by 3. ಸೊ ಏನಾಗುತ್ತೆ ಅವಾಗ, ಏನಾಗುತ್ತೆ, ಮೈನಸ್ 2 3 ಮೈನಸ್ 6I1 ಇಕ್ವೇಷನ್ 2 ಇದು, ಪ್ಲಸ್ 4I2 ಮೈನಸ್ 22 40, ದಿಸ್ ಇಸ್ ಈಕ್ವಲ್ ಟು 0. ಸಿಮಿಲರ್ಲಿ ಇಕ್ವೇಷನ್ 3ನ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ 2 3 6I1 ಮೈನಸ್ 4 3 12I2 ಪ್ಲಸ್ 80 into 3, that becomes 240 which is equal to 0. ಇದೆರಡನ್ನ ಆ್ಯಡ್ ಮಾಡ್ತೀನಿ ಇವಾಗ. ಸೊ ಇದೆರಡು ಕ್ಯಾನ್ಸಲ್ ಆಯಿತು. minus 4 plus 4I2 minus 12I2 becomes minus 8I2 plus minus 40 plus 240 becomes plus 200 is equal to 0. ಇವಾಗ ಇದನ್ನು ಸಾಲ್ವ್ ಮಾಡೋದು ತುಂಬಾ ಈಸಿ. minus 8I2 is equal to minus 200. I2 is equal to minus 200 by minus 8 becomes 200 by 8. So this is nothing but 8 1s are 8 2s are. So 40 ಇಲ್ಲಾದರೆ 45, okay, 25 amps. The value of I2 ನನಗೆ ಗೊತ್ತಾಯಿತು. So the value of I2 is equal to 25 amps. One of the unknown ನ ನಾನು ಡಿಟರ್ಮೈನ್ ಮಾಡಿ ಆಗೋಯಿತು. This is one of the required solution. ಇವಾಗ ವ್ಯಾಲ್ಯೂ ಆಫ್ I2 ಗೊತ್ತಾಯಿತು, ಒನ್ ಆಫ್ ದ ಕರೆಂಟ್ ಅಲ್ವಾ. ಇವಾಗ I1 ನ ಕಂಡುಹಿಡ್ಕೊಳ್ಬೇಕು ನಾನು. ಯಾವುದೋ ಒಂದು ಈಕ್ವೇಷನ್, ಐ ವಿಲ್ ಕನ್ಸಿಡರ್ ಈಕ್ವೇಷನ್ 3 ಯೂಸಿಂಗ್ ಈಕ್ವೇಷನ್ಸ್ 3. Substitute the value of I2, in equation 3. 2I1 minus 4 into the value of I2 is 25 plus 80 is equal to 0. So 2I1 minus 25 4s are 100 plus 80 is equal to 0 alva. So now 2I1 minus 100 plus 80 becomes minus 20. This is equal to 0.
I1 is equal to 20/2. So the value of I1 is equal to 10 amperes. ಇದು ಒಂದು ಸೊಲ್ಯೂಷನ್ ಆಗೋಯ್ತು. ವ್ಯಾಲ್ಯೂ ಆಫ್ I1 ಗೊತ್ತಾಯಿತು, ವ್ಯಾಲ್ಯೂ ಆಫ್ I2 ಗೊತ್ತಾಯಿತು. ಫ್ರಮ್ ಈಕ್ವೇಷನ್ 1 ಐ ನೋ ದಟ್ I3 is equal to I2 minus I1. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಆಗೋಯ್ತು. I3 is equal to I2 minus I1. So which is nothing but I2 is 25 amperes minus I1 is 10 amperes. So the value of I3 is nothing but 15 amps. ನೋಡಿ, ಪ್ರೀವಿಯಸ್ ವಿಡಿಯೋಕ್ಕಿಂತ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ತುಂಬ ಈಸಿಯಾಗಿ ಬಂತು. ಇಲ್ಲಿ ನೀವು ಡೈರೆಕ್ಷನ್ ಆಫ್ ಕರೆಂಟ್ನ ಉಲ್ಟಾ ತೊಗೊಂಡ್ರೂ ತೊಂದರೆ ಇಲ್ಲ, ಬಟ್ KCLನ ಕರೆಕ್ಟಾಗಿ ಅಪ್ಲೈ ಮಾಡಿರಬೇಕು ಆ ಜಂಕ್ಷನ್ಗೆ, ಆಯಿತಾ? ಫ್ರಮ್ ವಿಚ್ ಯು ಕ್ಯಾನ್ ಈಸಿಲಿ ಆನ್ಸರ್ ಆಲ್ ಆಫ್ ದ ಅನ್ನೋನ್ ವ್ಯಾಲ್ಯೂಸ್ ಯೂಸಿಂಗ್ ದಿಸ್ ಮೆಥಡ್. So that's it for this video, guys. If you like my efforts, please do like, share, comment and subscribe. This is your teacher Nagabarana signing off with a smile. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.